ಚಿರಜೀವನ ಪ್ರಸುತ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದ ಮನ ಶುಭ ಸುಮನ ಲಯಿವ ಸುಸುತ ಸಹಿತ ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಹಬ್ಬದ ಹಿಂದಿನ ದಿನ. ಸೊ ನಾಳೆ ಹಬ್ಬ ಇರೋದಕ್ಕೆ ಇವತ್ತು ಎಲ್ಲರೂ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಇಲ್ಲಿ ನಮ್ಮಮ್ಮ ಹಬ್ಬದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದಾರೆ. ನಮ್ಮಮ್ಮ ತೊಳ್ದು ಕೊಡೋದನ್ನೆಲ್ಲ ನಾನು ಇಲ್ಲಿ ಒರೆಸಿ ಇಡ್ತಾಯಿದ್ದೀನಿ. ಸೊ ದೇವ್ರ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾನು ಇಲ್ಲಿ ದೇವ್ರ ಮನೆಯನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮಮ್ಮ ದೇವ್ರದ್ದು ಬಿನ್ಗೆ ಎಲ್ಲ ತೊಳಿತಾಯಿದ್ರು. ಮತ್ತು ಇಲ್ಲಿ ನಮ್ಮಪ್ಪ ಹೂನೆಲ್ಲ ಪೋಣಿಸಿ ಹಾರ ರೆಡಿ ಮಾಡ್ತಾಯಿದ್ದಾರೆ. ಹೀಗೆ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ರೆ ಬೇಗ ಮುಗಿಯುತ್ತೆ ಅಂತ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ ನಮ್ಮ ರೋಸಿ ಮಾತ್ರ ಮಲ್ಕೊಂಡಿದ್ದಾಳೆ, ನಾವೆಲ್ಲ ಕೆಲಸ ಮಾಡ್ತಿದ್ರೆ. ನೆಕ್ಸ್ಟು ದೇವ್ರ ಫೋಟೋಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ಲಕ್ಷ್ಮಿನ ಕೂರಿಸೋದಕ್ಕೆ ಸ್ಟ್ಯಾಂಡ್ ಕೂಡ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡ್ರು. ಇಲ್ಲಿ ನೋಡಿ ಬಿನ್ಗೆ ಅದು ದೀಪ ಎಲ್ಲ ತೊಳೆದು ಇಟ್ಟಿದ್ದಾರೆ ನಮ್ಮಮ್ಮ. ಮತ್ತು ಇಲ್ಲಿ ದೇವ್ರದ್ದು ಒಡವೆ ಆಮೇಲೆ ಕಾಲು ಚೈನ್ ಎಲ್ಲ ತೊಳೆದಿಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಸೀರೆ ಉಡ್ಸೋದಕ್ಕೋಸ್ಕರ ಸೀರೆ ಎಲ್ಲ ನೇರಿಗೆ ಇಟ್ಟು ಪಿನ್ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ, ಬೇಗ ಆಗಲಿ ಅಂತ. ಸೀರೆ ಎಲ್ಲ ಪಿನ್ ಮಾಡ್ಕೊಂಡ್ಮೇಲೆ ಬಿನ್ಗೆ ಇಟ್ಟು ನಮ್ಮಮ್ಮ ಸೀರೆ ಕೂಡ ಉಡ್ಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ತಟ್ಟೆಗೆ ಹಣ್ಣುಗಳೆಲ್ಲ ಇಟ್ಕೊಂಡು ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ದೀಪ ಎಲ್ಲ ರೆಡಿ ಮಾಡಿಕೊಂಡ್ರು. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತ ಮ್ಯಾಟ್ ಏನು ತೊಗೊಂಡಿದ್ರು ಅದನ್ನೇ ಹಾಕಿ ಸಿಂಪಲ್ಲಾಗಿ ಡೆಕೋರೇಷನ್ ಕೂಡ ಮಾಡಿಕೊಂಡ್ವಿ. ಇದಾದಮೇಲೆ ನಾವು ಎಲ್ಲರೂ ಸ್ನಾನ ಮಾಡಿಕೊಂಡು ಬೇಗ ರೆಡಿ ಆದ್ವಿ. ನಮ್ಮಮ್ಮ ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ನೆಲ್ಲಿಗೆ ಪೂಜೆ ಮಾಡಿ ನೀರು ತೊಗೊಂಡು ಕಳಶಕ್ಕೆ ಹಾಕಿ ಮುಖವಾಡ ಎಲ್ಲ ಹಾಕಿದ್ರು. ನಮಗೆ ಇಲ್ಲಿ ನೀರು ಹೊರಗಡೆ ಎಲ್ಲಿ ತೊಗೊಳಕ್ಕಾಗದಿರೋದ್ರಿಂದ ಮನೆಯಲ್ಲೇ ಇರೋ ಸಿಂಕಲ್ಲೇ ಇರೋ ನೆಲ್ಲಿಗೆ ಪೂಜೆ ಮಾಡಿ ಅಲ್ಲಿಂದನೇ ನೀರು ತೊಗೊಂಡು ಬಂದು ಕಲಶನ ಪ್ರತಿಷ್ಠಾಪನೆ ಮಾಡಿದ್ರು. ಅದಾದಮೇಲೆ ದೀಪ ಹಚ್ಚಿಸಿ ಎಲ್ಲರೂ ಪೂಜೆ ಮಾಡಿದ್ವಿ. ಸೊ ಇಲ್ಲಿ ನಾನೇ ಆಚೆಗಡೆ ರಂಗೋಲಿ ಕೂಡ ಬಿಟ್ಟಿದ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಬಟ್ ಟ್ರೈ ಮಾಡ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಬಿಟ್ಟಿರೋ ರಂಗೋಲಿ. ತೋರಣನೂ ಅಷ್ಟೇ ನಾವೇ ಪೋಣಿಸಿ ಹಾಕಿರೋದು. ಪಪ್ಪನೇ ಇದೆಲ್ಲ ಕೂತ್ಕೊಂಡು ಪೋಣಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟು ನಾವು ಎಲ್ಲರೂ ಕೈಗೆ ದಾರ ಕಟ್ಕೊಂಡ್ವಿ. ಇದೆಲ್ಲ ಹಬ್ಬದ ಪ್ರೊಸೀಜರ್ ಅಲ್ವಾ, ಸೊ ಹಾಗೆ ನಾವು ಎಲ್ಲರೂ ಕಟ್ಕೊಂಡ್ವಿ. ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ಮೇಲೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ತಾಯಿ ಹೀಗೆ ಕಾಣಿಸ್ತಾ ಇದ್ದರು. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಈ ವರ್ಷ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಸೊ ಹೀಗಿತ್ತು ನಮ್ಮ ಬೆಳಗಿನ ಪೂಜೆ. ಸೊ 5:15 ಅಷ್ಟರಲ್ಲೆಲ್ಲ ಪೂಜೆ ಆಗಿತ್ತು. ಇದಾದಮೇಲೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದನ್ನು ಸಂಜೆಗೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಎವ್ರಿವನ್. ಸೊ ಬೆಳಗ್ಗೆ ಅದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ಬೆಳಗ್ಗೆ ಪೂಜೆ ಮಾಡಿದಾಗ ಎಲ್ರಿಗೂ ಸುಸ್ತಾಗಿತ್ತು. ಬಿಕಾಸ್ ನೈಟೆಲ್ಲ ಎದ್ದು ನಾವು ರೆಡಿ ಮಾಡಿ ಪೂಜೆ ಮಾಡಿದ್ದಕ್ಕೆ. ಸೊ ಮಧ್ಯಾಹ್ನ ಫುಲ್ ರೆಸ್ಟ್ ತೊಗೊಂಡ್ವಿ. ಇವಾಗ ತಿರ್ಗಾ ಸಂಜೆ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ ಪೂಜೆಗೋಸ್ಕರ.
ನಾನು ರೆಡಿ ಆಗಬೇಕು ಇವಾಗ, ಹೋಗಿ ರೆಡಿ ಆಗ್ತೀನಿ. ಸೊ ಸಂಜೆ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ನಾನೊಂದು ಸಖತ್ತಾಗಿರೋ ಆರ್ಟ್ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ ಏನು ಅಂತ. ಆರ್ಟ್ ಏನು ಅಂದರೆ ಇದೆ, ಅದು ನಾನು 5 ನಿಮಿಷ ತೊಗೊಂಡು ರೆಡಿ ಮಾಡಿದ್ದೀನಿ. ಇದು ಲೈಟ್ ಹಚ್ಚಿದ್ಮೇಲೆ ಹೆಂಗೆ ಕಾಣಿಸುತ್ತೆ, ದೀಪ ಹತ್ತಿಸಿದ್ಮೇಲೆ ಅಂತ ತೋರಿಸ್ತೀನಿ ಆಮೇಲಿಂದ. ಚೆನ್ನಾಗಿದೆ ಅಲ್ವಾ, ಕಮೆಂಟ್ ಮಾಡಿ. ಇವಾಗ ಮನೆಯೂ ಅಷ್ಟೇ ಫುಲ್ಲು ಕ್ಲೀನ್ ಮಾಡಿ ಬಿಟ್ಟಿದ್ದೀವಿ. ನಾವು ರೆಡಿಯಾಗಿ ಪೂಜೆ ಮಾಡಬೇಕಷ್ಟೆ. ನಮ್ಮಮ್ಮ ರೆಡಿ ಆಗ್ತಿದ್ದಾರೆ. ನಮ್ಮಮ್ಮ ರೆಡಿಯಾಗಿ ಪ್ರಸಾದ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋದು. ನಮ್ಮ ರೋಸಿನ ನೋಡಿ ಎಲ್ಲ ಹೋಗಿ ಕೂತ್ಕೊಂಡಿದ್ದಾಳೆ. ಬರೀ ಇಂಥದೆಯಾ? ಓಕೆ, ನಾನಿವಾಗ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಿ, ರೆಡಿ ಆಗಬೇಕು. ಇನ್ನೂ ಏನೂ ರೆಡಿ ಆಗಿಲ್ಲ. ನಮ್ಮಮ್ಮ ಪ್ರಸಾದ ಮಾಡ್ತಿದ್ದಾರೆ, ಹಾಲ್ಕೀರ್ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ. ಸೊ ಕಮಾನ್, ನಮ್ಮಮ್ಮ ಪ್ರಸಾದ ಮಾಡ್ತಿದ್ದಾರೆ. ಪ್ರಸಾದಕ್ಕೆ ಹಾಲ್ಕೀರ್ ಮಾಡ್ತಿದ್ದಾರೆ. ನಮ್ಮಣ್ಣ ಇಲ್ಲಿ ನಿಂತ್ಕೊಂಡು ಫೋನ್ ನೋಡ್ತಿದ್ದಾನೆ. ಎಲ್ಲ ರೆಡಿ ಆಗೋದ್ರಲ್ಲಿ, ಪೂಜೆ ಮಾಡೋದ್ರಲ್ಲಿ ಬ್ಯುಸಿ. ನಮ್ಮ ರೋಸಿ ಇಲ್ಲಿ ನಿಂತ್ಕೊಂಡು ಬೊಗ್ಳೋದ್ರಲ್ಲಿ ಬ್ಯುಸಿ. ನೋಡಿ ಹೆಂಗಾಡ್ತಿದ್ದಾಳೆ. ಅವಳೇ ಹತ್ಬಿಟ್ಟು ಇವಾಗ ಇಳಿಸಿ ಅಂತ ಬೊಗ್ಳುತ್ತಾ ಇದ್ದಾಳೆ. ಸೊ ಫೈನಲಿ ನಾನು ಹೀಗೆ ರೆಡಿಯಾಗಿದ್ದೆ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಎಲ್ಲರೂ ಸೇರಿ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಸೊ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಪೂಜೆ ಆದಮೇಲೆ ನಮ್ಮಮ್ಮ ಎಲ್ರಿಗೂ ಕುಂಕುಮ ಇಡ್ತಾ ಇದ್ದಾರೆ. ಇಲ್ಲಿ ರೋಸಿಗೆ ಕೂಡ ನಾನು ಇಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ, ಅವಳ ತಲೆ ಬಗ್ಗಿಸ್ತಾ ಇದ್ದಾಳೆ. ಸೊ ಹೀಗಿತ್ತು ನಮ್ಮ ಹಬ್ಬ. ಆ್ಯಂಡ್ ಇದು ನಾನು ಮಾಡಿರೋ ಡೆಕೋರೇಷನ್. ದೀಪ ಹಚ್ಚಿದ್ಮೇಲೆ ಹೀಗೆ ಕಾಣಿಸ್ತಿದ್ದೆ. ಚೆನ್ನಾಗಿದೆ ಅಲ್ವಾ? ಸೊ ಹಬ್ಬ ಎಲ್ಲ ತುಂಬ ಚೆನ್ನಾಗಾಯಿತು. ನಿಮ್ಮ ಮನೇಲಿ ನೀವು ಹಬ್ಬ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೀವು ನಿಮ್ಮ ಹಬ್ಬ ಈ ವರ್ಷ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಇದೆಲ್ಲ ಆದಮೇಲೆ ಮನೆಗೆ ಬರೋದು, ಅರಿಶಿನ ಕುಂಕುಮ ತೊಗೊಳ್ಳೋದು, ನಾವು ಬೇರೆಯವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಬರೋದು, ಇದೆಲ್ಲ ಪಾರ್ಟ್ ಆಫ್ ಹಬ್ಬ ಅಲ್ವಾ? ಸೊ ಅದು ಕೂಡ ಆಯಿತು. ಸೊ ನಮ್ಮ ವ್ಲಾಗ್ ಹೀಗಿತ್ತು. ಸೊ ನಮ್ಮ ಮನೇಲಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಗೆ ಕಾಣಿಸ್ತಿದ್ದೆ, ನನ್ನ ಡ್ರೆಸ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಖಂಡಿತ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.